ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಹುಡುಗಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಆಲೂ ಸ್ಟಫಿಂಗ್ ಹಾಗೆಯೇ ಪಾನಿನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಪೂರಿ ರೆಸಿಪಿನ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ. ಮೊದಲಿಗೆ ನಾನಿಲ್ಲಿ 6 ಆಲೂಗೆಡ್ಡೆನ ಸಮವಾಗಿ ಕಟ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. 3 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 2 ಟೇಬಲ್ ಸ್ಪೂನ್ನಷ್ಟು ಗರಂ ಮಸಾಲನ ತಗೊಂಡಿದ್ದೀನಿ. ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿಕೊಂಡು ಏನೇನು ನಾನು ನಿಮಗೆ ಮಸಾಲೆಗಳು ಹೇಳಿದ್ನಲ್ವ ಅಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇವಾಗ ನೀಟಾಗಿ ಕಲಿತಿದ್ದೀನಿ. ಇವಾಗ ಟೇಸ್ಟ್ ನೋಡಿ, ನಿಮಗೇನಾದರೂ ಉಪ್ಪು ಖಾರ ಬೇಕು ಅಂತ ಅಂದರೆ ನೋಡಿ ಆ್ಯಡ್ ಮಾಡ್ಕೋಬೋದು. ನೆನಪಿರಲಿ, ನಾವು ಪಾನಿಗೂ ಕೂಡ ಉಪ್ಪು ಖಾರ ಇರುತ್ತೆ, ಸೊ ಇದಕ್ಕೂ ಸ್ವಲ್ಪ ಕಡಿಮೆನೇ ಇದ್ದರೆ ಒಳ್ಳೆಯದು. ಆಲೂ ಸ್ಟಫಿಂಗ್ ರೆಡಿಯಾಗಿದೆ. ಇವಾಗ ಪಾನಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅರ್ಧ ಕಟ್ಟು ಸಾಂಬಾರು ಸೊಪ್ಪನ್ನ ತೊಗೊಂಡಿದ್ದೀನಿ. 1 ಇಡಿಯಷ್ಟು, ಅದಕ್ಕಿಂತ ಕಡಿಮೆ ಇದ್ರೂ ಆಗುತ್ತೆ, ಪುದೀನ ಸೊಪ್ಪು. ಮತ್ತು ನಾನಿಲ್ಲಿ ಚಿಕ್ಕ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಮ್ಮ ಮಲ್ನಾಡ್ ಸೈಡಲ್ಲಿ ಸಿಗುತ್ತೆ ಈ ರೀತಿ. ನೀವು ದೊಡ್ಡ ಮೆಣಸಿನ್ಕಾಯಿ ಕೂಡ ಹಾಕಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, 1-2 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ ಮತ್ತು 8 ರಿಂದ 10 ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲನೂ ಹಾಕಿ ನೀವು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಗ್ರೈಂಡ್ ಆದಮೇಲೆ ನಾವು ಇದನ್ನು ಸೋಸ್ಕೋಬೇಕಾಗುತ್ತೆ. ಏನಾದರೂ ಈಗ ಈ ಬೆಳ್ಳುಳ್ಳಿ ಸಿಪ್ಪೆ ಏನಾದರೂ ಇದ್ದರೆ ಅಲ್ವಾ, ಸಿಪ್ಪೆ ಸಮೇತನೇ ಹಾಕಿರೋದ್ರಿಂದ ಈ ರೀತಿ ಒಂದ್ಸಲ ಸೋಸ್ಕೊಂಡು ನಾವು ಪಾನಿನ ರೆಡಿ ಮಾಡ್ಕೋಬೇಕಾಗತ್ತೆ. ನಿಮಗೆ ಎಷ್ಟು ಪಾನಿ ಬೇಕೋ ಅಷ್ಟು ನೀರನ್ನು ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಅದಾದಮೇಲೆ ಇದಕ್ಕೂ ಕೂಡ ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲ, ಸ್ವಲ್ಪ ಖಾರ ಪುಡಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ನಿಂಬೆ ಹಣ್ಣಿಗಿಂತ ಒಂಚೂರು ಸ್ವಲ್ಪ ಕಡಿಮೆನೇ ಹುಣಸೆ ಹಣ್ಣನ್ನ ನಾನು ಸ್ವಲ್ಪ ಬಿಸಿನೀರಲ್ಲಿ ನೆನೆ ಹಾಕಿದ್ದೆ. ಇವಾಗ ಅದ್ರ ರಸನ ತಗೊಂಡು ನಾವು ಪಾನಿಗೆ ಹಾಕೋಬೇಕಾಗುತ್ತೆ. ಇಷ್ಟಾದರೆ ಮುಗೀತು, ಪಾನಿನೂ ಕೂಡ ರೆಡಿ ಆಯಿತು. ಇನ್ನೊಂದ್ಸಲ ಟೇಸ್ಟ್ ನೋಡಿ, ನಿಮಗೆ ಉಪ್ಪು ಖಾರ ಬೇಕಾದರೆ ಆ್ಯಡ್ ಮಾಡ್ಕೋಬಹುದು. ಹೇಳೋದ್ನೆಲ್ಲ ಸ್ವಲ್ಪ ಖಾರ ಪುಡಿನೇ ಹಾಕಿದ್ರೂ ನಡೆಯುತ್ತೆ. ಇವಾಗ ನಮ್ಮ ಪಾನಿಪುರಿ ಫುಲ್ ರೆಡಿ ಆಗಿದೆ. ನೋಡ್ತಿರ್ಬೋದಲ್ವಾ, ನೋಡ್ತಿದ್ರೇ ಬಾಯಲ್ಲಿ ನೀರು ಬರೋ ರೀತಿ ಇದೆ. ನೋಡಿದ್ರಲ್ವಾ, ಈಸಿಯಾಗಿ ಪಾನಿಪುರಿನ ಮನೇಲೇ ಮಾಡ್ಕೊಳ್ಳೋದು ಹೇಗೆ ಅಂತ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಆ್ಯಂಡ್ ನಾವು ಮಾಡಿದ ಅಡುಗೆ ಮೇಲೆ ನಮಗೆ ಖಂಡಿತ ನಂಬಿಕೆ ಇರೋದ್ರಿಂದ ಹೊರಗಡೆ ತಿನ್ನೋ ಬದಲು ಈ ರೀತಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮಲ್ನಾಡ್ ಹುಡುಗಿ ಯೂಟ್ಯೂಬ್ ಚಾನಲ್. Thank you for watching.